ಸರ್ಕಾರ ಜೋಳ ಖರೀದಿ ಕೇಂದ್ರದ ಮೂಲಕ ನೋಂದಣಿ ಮಾಡಿದ ರೈತರ ಜೋಳವನ್ನು ಖರೀದಿ ಮಾಡದ ಹಿನ್ನೆಲೆಯಲ್ಲಿ ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ರೈತರು ರಾಜ್ಯ ಹೆದ್ದಾರಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಖರೀದಿ ಕೇಂದ್ರದ ಮೂಲಕ ಯಾವ ರೀತಿಯಲ್ಲಿ ಕಾನೂನುಬದ್ಧವಾಗಿ ಜೋಳ ಖರೀದಿ ಮಾಡಲಾಗ್ತದೆ ಅಂತ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಕಾಳಜಿ ವಹಿಸಿದ ಕಾರಣ ರೈತರು ದಿವಾಳಿಯಾಗಿ ರಸ್ತೆಗಿಳಿಯಲು ಕಾರಣವಾಗಿದೆ. ರಾಯಚೂರು ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ನೋಂದಣಿ ಮಾಡಿದ ರೈತರ ಜೋಳವನ್ನ ಖರೀದಿ ಮಾಡ್ತಾ ಇಲ್ಲ. ಕಾರಣ ರೈತರ ಜೋಳಕ್ಕೆ ಏನಾದರೂ ಉಳು ಬಿದ್ರೆ ನಷ್ಟ ಭರಿಸುವವರು ಯಾರು? ನಮಗೆ ನ್ಯಾಯ ಬೇಕು ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಯಾರ ವಿರುದ್ಧಪ್ಪ ಅಂತಂದ್ರ ಸರ್ಕಾರದ ವಿರುದ್ಧವೂ ಹೌದು, ಜಿಲ್ಲಾಡಳಿತ ವಿರುದ್ಧವೂ ಹೌದು, ತಾಲೂಕಾಡಳಿತದ ವಿರುದ್ಧವೂ ಹೌದು. ಸುಮಾರು ಈಗ 4-5 ತಿಂಗಳಿಂದ ನಾವು ಜೋಳ ಬೆಳೆಗಾರ ರೈತರು ಜೋಳ ಕಟಾವು ಮಾಡಿದ್ರಿಂದ ಫೆಬ್ರವರಿಯಲ್ಲಿ ಜೋಳ ಕಟಾವು ಮಾಡಿದ್ವಿ. ನಾವು ಅಲ್ಲಿಂದ ಹಿಡಿದು 4 ತಿಂಗಳವರೆಗೂ ನಾವು ದಿನಂಪ್ರತಿ ಹೋರಾಟ ಮಾಡ್ತಾ ಇದ್ದೀವಿ. ತಮ್ಮ ಗಮನಕ್ಕಿದೆ ಏನಪ್ಪಾ ಅಂತಂದ್ರೆ ಜೋಳ ಖರೀದಿ ಮಾಡುವಾಗ ಎಂಟ್ರಿ ಮಾಡ್ಕೊಳ್ಳಾಗ, ಮುಂಗಾರು ಎಂಟ್ರಿ ಮಾಡ್ಕೊಳ್ಳಾಗ, ಹಿಂಗಾರು ಎಂಟ್ರಿ ಮಾಡ್ಕೊಳ್ಳುವಾಗ, ತಗೊಳ್ಳುವಾಗ ಅಂತ ಹೇಳಿ ಈಗ 16 ಬಾರಿ ಹೋರಾಟಗಳನ್ನು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿದೆ. ಮತ್ತೆ ಮಾನ್ವಿ ತಾಲೂಕಿನ ಸಮಸ್ತ ರೈತರು ಕೂಡ ಮಾಡಿದ್ದಾರೆ. ಇಲ್ಲಿ ಇದಕ್ಕೆ ನೇರ ಜವಾಬ್ದಾರಿ ಯಾರಪ್ಪ ಅಂತಂದ್ರೆ ಜಿಲ್ಲಾಡಳಿತವೇ ನೇರವಣೆ, ಜಿಲ್ಲೆಯ ಸಚಿವರೇ ನೇರವಣೆ, ಜನಪ್ರತಿನಿಧಿಗಳೇ ನೇರವಣೆ, ಸಂಬಂಧಪಟ್ಟಿರುವಂತಹ ಇಲಾಖೆಯ ಅಧಿಕಾರಿಗಳು ಯಾರು ಸರ್? ಮಾನ್ವಿ ತಾಲೂಕಿನ ಜನಪ್ರತಿನಿಧಿಗಳು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅವ್ರು ಇವತ್ತಿನವರೆಗೂ ಕೂಡ ಈ ರೈತರ ಪರವಾಗಿ ಶಾಸಕರಾಗಿರುವಂತಹ ಅಂಪೈ ಸೌಕರ್ ಆಗಿರ್ಬೋದು, ಸಚಿವರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಅವ್ರು ಯಾರು ಕೂಡ ಇವತ್ತಿನವರೆಗೆ ರೈತರ ಪರವಾಗಿ ಜೋಳ ಖರೀದಿ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ಕೂಡ ಇವತ್ತಿನವರೆಗೂ ಅವರು ಮನವರಿಕೆ ಇಲ್ಲ, ಅವ್ರಿಗೆ ಗಮನ ಇಲ್ಲ ಅಂತ ಅನ್ಸುತ್ತೆ. ಈ ರೀತಿ ದುರಾಡಳಿತ, ಈ ರೀತಿ ನಿರ್ಲಕ್ಷ್ಯ ಮಾಡ್ತಂದ್ರೆ ಏನಿದ್ರ ಮಾನವೀಯನ ಒಂದ್ ರೀತಿಯಲ್ಲಿ ಅಭಿವೃದ್ಧಿ ಹೀನ ಮಾಡೋಕಂತ ರೈತರ ಬಗ್ಗೆ ನಿರ್ಲಕ್ಷ್ಯ ಅನ್ಸುತ್ತೆ ಯಾರಿಗೆ ಸರ್? ಶಾಸಕರಿಗಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಜೊತೆಗೆ ಏನ್ ಮಾಡ್ಬೇಕು? ಅವ್ರು ಬಂದು ಕೊಡ್ಸ್ಬೇಕು ಜೋಳ. ಹೆಂಗ್ ತಗೊಂಬೋದಲ್ಲ ನೀವು? ರೈತರು ನಾವು ಮಳೆಗೆ ನೀರಿಗೆ ನಿಂತು ಏನ್ ಗತಿ ಆತಾರ? ಬಿಸಿಲಾಗ ನಿಂತು ರಾತ್ರಿ ಮಳೆ ಬಂದ್ರೆ ಯಾರು ಲಾಸು? ರೈತರ ಲಾಸ ಏನು ಅವ್ರ ಲಾಸ? ನಾವು ರೈತರ ಲಾಸಪ್ಪ. ಯಾಕ ಮಳೆ ಬಂದು ಮತ್ತೆ ಇವಾಗ ಆಮೇಲೆ ಈಗ ಜೋಳ ಹತ್ತಿ ಊರ ಹೊತ್ತು ಬಂದದ. ಆಳಿಗೇನು ಹೋಳಿಗೇನು ರೊಕ್ಕ ಯಾವಾಗ ಬರ್ಬೇಕು, ನಾವ್ ಯಾವಾಗ ಕೊಡ್ಬೇಕು? 5 ತಿಂಗಳ ಮನೆಗೆ ಇಟ್ಕೊಂಡು ಕಾರಣ ಯಾರ್ರಿ? ನೀವು ಬೀದಿಗೆ ಬರ್ತಾ ಇದ್ರಿ, ದಿವಾಳಿ ಆಗ್ತಾ ಇದ್ರಿ, ಇದಕ್ಕೆಲ್ಲ ಕಾರಣ ಯಾರು? ರೈತರು ಒಂದ್ ವೇಳೆ ಅನಾಹುತ ಏನಾದ್ರು ಬೆಳೆದ ಬೆಳೆ ಏನಾದ್ರು ಮೊಳಕೆ ಬಂದು ಏನಾದ್ರು ಅನಾಹುತ ಆದ್ರೆ, ನಷ್ಟ ಆದ್ರೆ ಯಾರು ಕಾರಣ? ಇದಕ್ಕೆಲ್ಲ ಯಾರಕ? ಗೋರ್ಮೆಂಟ್ ಕಾರಣ. ಗೋರ್ಮೆಂಟ್ ಕಾರಣ, ಸಾಕ್ಷ ಅಧಿಕಾರಿಗಳು ಕಾರಣನೇ. ಅಧಿಕಾರಿಗಳು ರೈತರಿಗೆ ಮುಂದೆ ತಿಪ್ಪಲ ಬರ್ತಾವಂತ ಹೇಳಿ ನಿಂತು ಅವರು ವ್ಯಾಪಾರ ಮಾಡಿಸ್ಬೇಕಲ್ಲಿ, ಕಾಟ ಮಾಡಿಸ್ಬೇಕಲ್ಲಿ. ದಿನ ಅಲ್ಲಿ ಒಂದ್ ದಿವಸ ಬಂದು ನೋಡ್ತಾರೆ. ಯಾರನ್ನು ನೋಡಿಲ್ಲ? ಯಾರು ನೋಡ್ಯಾರ? ದವ ಕೂಡ ನೋಡಿಲ್ಲ. ಸರ್ಕಾರ ಸಂಬಳ ಹಾಗಾದ್ರೆ ಮತ್ತೆ ಏನ್ ಕೆಲಸ? ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ.